विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो ज्ञेयो यो गुरुः परमश्चिन्तयेत्तं महान्तम् यस्वानुभावमखिलश्रुतिसारमेकम् अध्यात्मदीपमतिथितेक्षतां तमोन्धं संसारिणां करुणयाः पुराणगुह्यं तद्व्याससूनुपयामि गुरुं मुनीनां मैत्रेय उवाच मनोस्तु शतरूपायां तिस्रकन्याश्च जज्ञिरे आकूतिर्देवीभूतिश्च प्रसूतिरिति विश्रुताः सोमो भूद्ब्रह्मणोंशेन दत्तो विष्णोस्तु योगवित् दुर्वासा शङ्करस्यांशः विबोध अंगिरसप्रजाः ಚತುರ್ಮುಖ ಬ್ರಹ್ಮದೇವರಿಗೆ ಅವತಾರವಿಲ್ಲ, ಶ್ರೀಹರಿಗೂ ಮತ್ತು ರುದ್ರದೇವರಿಗೂ ಅವತಾರವಿದೆ. ಯಾವುದು ಹೇಗೆ ಸೃಷ್ಟಿಯ ನಿರೂಪಣೆ ಇದೆಯೋ ಸಾಮಾನ್ಯವಾಗಿ ಯಥಾಶ್ರುತವಾಗಿ ಹಾಗೆ ತಗೊಳ್ಬೇಕು. ಎಲ್ಲಿ ಪ್ರಮಾಣಾಂತರಗಳ ಬಾಧೆ ಬರ್ತದೋ, ವಿರೋಧ ಬರ್ತದೋ, ಅಲ್ಲಿ ಇನ್ನೂ ಅನೇಕ ಬೇರೆ ಬೇರೆ ಪ್ರಮಾಣಗಳನ್ನು ನೋಡಿಯೋ ಅಥವಾ ಉಕ್ತ ನ್ಯಾಯಗಳಿಂದಲೋ ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಶಾಸ್ತ್ರೀಯವಾದ ಪದ್ಧತಿ. ರುದ್ರದೇವರಿಗೂ ಚಂದ್ರದೇವರಿಗೂ ಅವತಾರ ಮಾನಸ ಸೃಷ್ಟಿಯಲ್ಲ, ಅಲ್ಲಿ ಆಗಿದ್ದೀವಲ್ಲ. ಸ್ವಾಮಿ ಬಂದ ನೋಡಿದ ತಕ್ಷಣ ಶುಕ್ಲಶೋಣಿತ ಸಂಬಂಧ ಪ್ರೇರಿತವಾಗಿ ಬಂದ ಸೃಷ್ಟಿ. ಈಗ ತಪಸ್ ಮಾಡಿದ ತಕ್ಷಣ 3 ಜನನು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದಿರ್ತಾರೆ. ಏನೇನು 9 ತಿಂಗಳಾಗಬೇಕಾಗಿತ್ತು ಅಂತ ಹಾಗೆಲ್ಲ ಅವ್ರದ್ದು ನೇಮ ಇಲ್ಲ. ಅವರೆಲ್ಲ ಸ್ಪರ್ಶ ಮಾಡಿದರೆ ಸಾಕು. ದತ್ತ ರೂಪ ಮಾತ್ರ ಅಪ್ರಾಕೃತ, ಇವೆರಡೂ ಪ್ರಾಕೃತ. ಅವತಾರ ಆದ್ದರಿಂದ ಅವುಗಳಿಗೆ ಲೋಕನ್ಯಾಯಾನುಸಾರವಾಗಿಯೇ ಉತ್ಪತ್ತಿ. ಇವುಗಳನ್ನೆಲ್ಲ ಪ್ರಮಾಣಾಂತರಗಳಿಂದ ನಿರ್ಣಯ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಈ ಸೃಷ್ಟಿಯ ಭೇದವನ್ನು ತಿಳಿಸುವ ಕಥಾದಲ್ಲಿ ಒಟ್ಟು 600ಕ್ಕಿಂತ ಅಧಿಕ ಸೃಷ್ಟಿ ಕಥಾ ಇದೆ ನಮ್ಮ ಪುರಾಣಗಳಲ್ಲಿ. ಅದರೊಳಗೆ ಪಂಚೋತ್ತರಂ ಶತಂ 105 ಕಥೆಯಲ್ಲಿ ವೈರೂಪ್ಯ ಇದೆ, ಪ್ರಭೇದ ಇದೆ, ಬೇರೆ ಬೇರೆ ರೀತಿ ಹೇಳಿದ್ದಾರೆ. ಆ 105 ಕಥೆಯಲ್ಲಿ ಇರುವ ಅಂಶ ಮಾತ್ರ ನಾವು ಸ್ವೀಕಾರ ಮಾಡಬೇಕು ಯಥಾಶ್ರುತವಾಗಿ. ಉಳಿದಿದ್ದ ಅನ್ಯದ್ ವೈರೂಪ್ಯಂ ತಾತ್ಪರ್ಯಾನ್ ಮೋಹನಾಯವ. ತಾತ್ಪರ್ಯತಃ ಅವರು ಏನೋ ಒಂದು ಅಭಿಪ್ರಾಯ ಇಟ್ಕೊಂಡು ಹೇಳಿಬಿಟ್ಟಿರ್ತಾರೆ ಅಂತಾಗಲಿ ಅಥವಾ ದೈತ್ಯರ ವಂಚನೆಗೋಸ್ಕರವಾಗಿ ಆಗಲಿ ಬರೆದಿದ್ದಾರೆ ಅಂತ ತಿಳ್ಕೊಂಡು ಒಂದು 600 ಅಂತ ಒಂದು ಸ್ಥೂಲ ಸಂಖ್ಯೆ. ಅದರೊಳಗೆ 105 ಹೋದರೆ 495 ಅಂತ ಅವುಗಳು ಮೋಹನಕ್ಕೋಸ್ಕರವಾಗಿ ಅಥವಾ ಅರ್ಥಭೇದದಿಂದ ಉಪಪನ್ನವಾಗುವಂಥವು ಇರ್ತವೆ. ನಮ್ಮ ಪರಿಸ್ಥಿತಿ ಇವತ್ತು ಏನಾಗಿದೆ, ಆ 105 ಯಾವುದು 495 ಯಾವುದು ಎರಡೂ ತಿಳಿದಿಲ್ಲ. ಅದು ಏನಾಗಿ ಹೋಗ್ತದೆ, ಬಹಳ ಅಭ್ಯಾಸ ಇರುವವರಿಗೆ ಎಲ್ಲ ಸರಿ. ಸಂಧ್ಯಾವಂದನ ಮಂತ್ರದಲ್ಲಿ ಆಪೋ ಇಷ್ಟ ಆಪೋ ಅಂತ ಮಂತ್ರದಲ್ಲಿ 6 ರಕ್ಕಿನಲ್ಲಿ 3 ರಕ್ಕು ಹೀಗೆ ನಾನಾರು ಹೇಳಿದೆ ಅಂದರೆ ಸಂಧ್ಯಾವಂದನ ಮಾಡುವವರಿಗೆ ಅರ್ಥ ಆಗ್ತದೆ. ಅದು ಸಂಧ್ಯಾವಂದನವೇ ಮಾಡದೇ ಇರುವವರಿಗೆ ಏನೋ ಅಂಬುವಂಗೆ ಆಗ್ತದೆ. ಸೃಷ್ಟಿ ಕಥಾದಲ್ಲಿ 600 ಕಥಾಗಳಿರುವಂತಹ ವಿಚಾರಗಳನ್ನು ತಿಳಿದವರಿಗೆ ಯಾವುದು 105 ಯಾವುದು 495 ಎಂಬುದನ್ನು ಪ್ರಭೇದ ಮಾಡಿಕೊಂಡು ಓಹೋ ಇದರೊಳಗೆ ಸೇರಿದ್ದು ಅಂದರೆ ಇದು ಹಿಂಗಾಗಿದೆಯಾ ಅಂತ ವಿವೇಕ ಬರ್ತದೆ. ನಮಗೆ 600 ಗೊತ್ತಿಲ್ಲ, ಈ 105ರ ಪ್ರಶ್ನೆ ಅಂತೂ ಬಂದೇ ಇಲ್ಲ. ಹಾಗಾಗಿ ಶ್ರೀಮದಾಚಾರ್ಯ ಕೊಟ್ಟ ನಿರ್ಣಯ ಇದೆ ಎಂಬುದಷ್ಟೇ ನಮಗೆ ಗೊತ್ತಿರೋದು.
105 ಕಥೆ ತಗೋಬೇಕು ಅಂತ ಹೇಳಿದ್ದಾರೆ. ಮುಂದೆ ಕಾಲಾಂತರದಲ್ಲಿ ಯಾವ್ದು 600 ಯಾವ್ದು 305 ಯಾವುದು ಎಂಬುದನ್ನು ಜ್ಞಾನಿವರೆಣ್ಯರ ಸಹವಾಸ ಮಾಡಿದಾಗ ನಮಗದು ಅವರು ತಿಳಿಸ್ತಾರೆ. ಇಲ್ಲಿ ಒಬ್ಬರು ವ್ಯಾಖ್ಯಾನಕಾರರು ಅದರ ಬಗ್ಗೆ ಹೇಳಲೇ ಇಲ್ಲ. ಯಾದವಾರ್ಯರು ಬರಿಬಹುದಾಗಿತ್ತು, ಅವರು ಇಷ್ಟೇ ಬರೆದ್ಬಿಟ್ರು 105 ಕಥೆ ಅಂತ ಇದೆಯಪ್ಪ, ಅದು ಮಾತ್ರ ಯಥಾಶ್ರುತ ತಗೊಳ್ಬೇಕು, ಉಳಿದಿದ್ದ ಕಥೆಗಳನ್ನು ತಾತ್ಪರ್ಯ ಮೋಹನಾಯವ ಅಂತ ಆಚಾರ್ಯ ಹೇಳಿದ್ದರಿಂದ ತಗೋಬೇಕು. ಹಾಗಿದ್ರೆ ಯಾವ್ಯಾವ ಕಥೆಗಳಲ್ಲಿ ಯಥಾಶ್ರುತವನ್ನು ಹಾಗೆ ಸ್ವೀಕಾರ ಮಾಡೋದು, ಆ ಯಾವ ಕಥೆಗಳನ್ನು ಸ್ವಲ್ಪ ಯೋಚನೆ ಮಾಡಿ ಸ್ವೀಕಾರ ಮಾಡೋದು ಎಂದದ್ದಕ್ಕೆ ಆಚಾರ್ಯರು ಬರೀತಾರೆ. ಋತೇತು ಪಾಂಡವ ಕಥಾ ಕಾರ್ಷ್ಣ್ಯಂ ರಾಮಾಯಣಂ ತಥಾ ಕೃಷ್ಣನ ಕಥಾ ದಶಮಸ್ಕಂದ ಭಾಗವತ, ಪಾಂಡವರ ಕಥಾ ಮಹಾಭಾರತದ ಭಾಗ ವಿಶೇಷಗಳು, ಪಾಂಡವರದ್ದು ಸಮಾಚಾರ ಇರುವಂಥ ಕಥೆಗಳು, ಮತ್ತು ರಾಮಾಯಣ ರಾಮದೇವರ ಕಥಾ. ಇಷ್ಟಂಶವನ್ನು ಯಥಾಶ್ರುತವಾಗಿ ತಗೊಳ್ಬೇಕು. ಇನ್ನು ವಿಷ್ಣುವಿನಿಂದ ಬ್ರಹ್ಮಾದಿಗಳ ಸೃಷ್ಟಿ, ಆ ವಿಷ್ಣು ಕೆಲವೊಮ್ಮೆ ಬ್ರಹ್ಮಾದಿಗಳನ್ನು ಪ್ರಾರ್ಥಿಸಿದಂತೆ, ರುದ್ರದೇವರನ್ನು ಪ್ರಾರ್ಥಿಸಿದಂತೆ, ವರ ಪಡೆದಂತೆ ವ್ಯತ್ಯಸ್ತ ಕರ್ಮಗಳನ್ನು ಮಾಡಿದ ಪ್ರಸಂಗದಲ್ಲಿ ಅವುಗಳನ್ನೆಲ್ಲ ಮೋಹನ ಅಂತ ಅರ್ಥ ಮಾಡಿಕೊಳ್ಬೇಕು. ಕೆಲವೊಮ್ಮೆ ವಿರೋಧಗಳು ಕಂಡಾಗ, ಈಗ ಒಬ್ಬರನ್ನ ಸೃಷ್ಟಿ ಮೊದಲು ಮಾಡಿದಿರುವಂಥ ಒಂದು ಸೃಷ್ಟಿಯೊಳಗೆ ಮತ್ತೊಂದು ಸೃಷ್ಟಿಯೊಳಗೆ ಇನ್ನೊಬ್ಬರನ್ನ ಮೊದಲು ಸೃಷ್ಟಿ ಮಾಡಿದರು ಎನ್ನುವಂತೆ ಬರೆದಿರ್ತಾರೆ. ಆಗ ಕಲ್ಪಭೇದದಿಂದ ವ್ಯವಸ್ಥೆ ಮಾಡಿಕೊಳ್ಬೇಕು. ಏತದ ಆಪಾದಕಂ ಚಾನ್ಯತೆ ವೃತೆ ಕಲ್ಪಾದಿಭೇದತಃ. ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಸೃಷ್ಟಿಯನ್ನು ಕುರಿತು ಈ ಸೃಷ್ಟಿಕಥಾಗಳು ಹೇಳಲ್ಪಟ್ಟಿರ್ತವೆ. ಆದ್ದರಿಂದ ತತ್ತದ್ ಭಾಗಗಳನ್ನು ನೋಡಿಕೊಂಡು ನಾವು ವ್ಯವಸ್ಥೆ ಮಾಡಬೇಕು ಅಂತ ಇಷ್ಟು ಇದರ ವಿಚಾರವನ್ನು ಆಚಾರ್ಯರು ತಿಳಿಸಿದರು. ಒಟ್ಟಲ್ಲಿ ಏನಾಯಿತು, ಇಲ್ಲಿ ಮೊದಲನೇ ಭಾಗ ಆಚಾರ್ಯ ತಾತ್ಪರ್ಯನೇ ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು. ಯಾವ ಅಂಶ ಎಂದರೆ ಯಾರು, ಅಲ್ಲಿ 2 ಕಾರಣ ಕೊಟ್ಟರು ಶ್ರೀಮದಾಚಾರ್ಯರು. ಬ್ರಹ್ಮದೇವರ ಅಂಶ ಚಂದ್ರ, ವಿಷ್ಣುವಿನ ಅಂಶ ದತ್ತ ಅಂತ ಹೇಳಿದ ಪ್ರಸಂಗದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಹೇಳಿದ್ದಕ್ಕೆ ಆಚಾರ್ಯಂದರು ಹೌದು, ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಅದರಿಂದ ಪ್ರವೇಶ ಮಾತ್ರ ಅಂತ ಇಷ್ಟು ಅಂಶ ನಮಗೆ ಅರ್ಥವಾಯಿತು. ಅದು ಆದಮೇಲಿನ ವಿಚಾರ, ಅಲ್ಲಿನ ಮುಂದೆ ಸೃಷ್ಟಿಭೇದದ 105 ಮುಂತಾದವುಗಳು ಸ್ಥೂಲ ಭಾಗವಾಯಿತು ಹೊರತು ನಮಗೆ ಅದರ ಸೂಕ್ಷ್ಮ ಪರಿಜ್ಞಾನ ಇಲ್ಲದಿರುವುದರಿಂದ ನಮಸ್ಕಾರ ಮಾಡಿ ಮುಂದೆ ಹೋಗೋಣ. ಅದರೊಳಗೆ ಒಂದು ಆಚಾರ್ಯರು ಕಾರಣ ಕೊಡ್ತಾರೆ ಯಾದವಾರ್ಯರು. ಯಾಕೆ ಹೀಗೆ ಮೂರನ್ನು ಬ್ರಹ್ಮ ರುದ್ರ ಮಹೇಶ್ವರರ ಅಂದರೆ ವಿಷ್ಣುವಿನ ಅವತಾರ ಅಂತ ಅವರು ಹೇಳಿರೋ ಕಾಲಕ್ಕೆ ನೀವು ವ್ಯತ್ಯಾಸ ಯಾಕೆ ಮಾಡ್ತೀರಿ, ಬ್ರಹ್ಮದೇವರಿಗೆ ಅವತಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಹೀಗೆ ಯಾಕೆ ಹೇಳ್ತೀರಿ ಅಂದಾಗ ಯಾದವಾರ್ಯರು ಒಂದು ಶ್ರೀಮದಾಚಾರ್ಯರು ಹೇಳೋದಕ್ಕೆ ಒಂದು ಕಾರಣ ಕೊಡ್ತಾರೆ. ನೋಡ್ರಿ, ಸೋಮೋಭೂತ್ ಬ್ರಹ್ಮಣೋ ಅಂಶೇನ, ಬ್ರಹ್ಮದೇವರ ಅಂಶದಿಂದ ಸೋಮ ಹುಟ್ಟಿದ. ದುರ್ವಾಸಾಹ ಸಂಕರ್ಷ ಅಂಶ, ದುರ್ವಾಸರು ಶಂಕರನ ಅಂಶನು. ಮಾತಿನ ಪದ್ಧತಿ ನೋಡಿ, ದುರ್ವಾಸರು ಶಂಕರನ ಅಂಶನು, ಸೋಮನು ಬ್ರಹ್ಮನ ಅಂಶದಿಂದ ಹುಟ್ಟಿದನು. ಮಾತಿನ ವ್ಯತ್ಯಾಸ ನೋಡ್ಕೊಳ್ಳಿ. ಅಂಶದಿಂದ ಹುಟ್ಟಿದನು ಅಂದಾಗ ಅಂಶವೇ ಹುಟ್ಟಿತು ಎಂಬುವ ಅಭಿಪ್ರಾಯವೂ ಬರ್ಲಿಕ್ಕೆ ಸಾಧ್ಯ ಇದೆ, ಅಂಶದಿಂದ ಕೂಡಿಕೊಂಡು ಹುಟ್ಟಿದನು ಎಂಬುವ ಅಭಿಪ್ರಾಯ ಬರಲಿಕ್ಕೂ ಸಾಧ್ಯ ಇದೆ. ಆದರೆ ದುರ್ವಾಸಾಹ ಶಂಕರಸ್ಯ ಅಂಶ, ದುರ್ವಾಸರು ಶಂಕರನದ್ದೇ ಅಂಶ. ಈ ಮಾತಿನ ವೈಜಾತ್ಯವನ್ನು ನೋಡಿಕೊಂಡೇ ಶ್ರೀಮದಾಚಾರ್ಯರು ಆ ಅರ್ಥವನ್ನು ಬರೀತಾರೆ ಪ್ರಮಾಣಾಂತರದ ಬಲದಿಂದ ಅಂತ ಯಾದವಾರ್ಯರು ಚೆಂದಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಎಲ್ಲದಕ್ಕೂ ಅಲ್ಲಲ್ಲೇ ಸ್ವಾರಸ್ಯ ಉಪಲಬ್ಧ ಆಗ್ತದೆ ಎಂಬುದನ್ನು ತಿಳಿಬೇಕು. ಇನ್ನು ಅನೇಕ ಕಥಾ ವಿಶೇಷಗಳನ್ನೆಲ್ಲ ನಿರೂಪಣೆ ಮಾಡಿದ ಮೇಲೆ ದಕ್ಷ ಪ್ರಜಾಪತಿಯ ಮಕ್ಕಳ ವಿಸ್ತಾರ, ಪ್ರಸೂತಿಯಲ್ಲಿ ಹುಟ್ಟಿದ ಪದ್ಧತಿ ವಿಚಾರ ಇವುಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಬಂದಂಥ ಸಂದರ್ಭ ಆರಂಭವಾಯಿತು. ಸಾಕ್ಷಾತ್ ವಿಷ್ಣು
ಧರ್ಮ ಪ್ರಜಾಪತಿಯಲ್ಲಿ ನರ ಮತ್ತು ನಾರಾಯಣ ಎರಡು ರೂಪದಿಂದ ಅವತಾರ ಮಾಡಿದ ಒಂದು ಪ್ರಸಂಗ ಮತ್ತೆ ಬಂತು. ಈಗ ಎಲ್ಲ ಶ್ಲೋಕದ ಕಥಾ ನಾವು ಹೇಳಲಿಕ್ಕೆ ಹೋಗೋದಿಲ್ಲ, ಮಧ್ಯೆ ಅನೇಕ ಬಿಟ್ಟು ಬಿಡ್ತೇವೆ. ಎಲ್ಲಿ ವಿವಾದಗಳು ಬರ್ತಾವೆ ಅಷ್ಟು ಮಾತ್ರ ತಗೊಳ್ಳೋದೀಗ. ನೃತ್ಯಂತಿ ಸ್ಮ ಸ್ತ್ರೀಯೋ ದೇವ್ಯ ಆಸೀತ್ ಪರಮಮಂಗಲಂ ದೇವ ಬ್ರಹ್ಮಾದೇವ ಸರ್ವೇ ಉಪದತ್ತುರ ಅಭಿಷ್ಟವಿ ಅಂತ ನರನಾರಾಯಣದ ಅವತಾರ ಆಯಿತು. ಆಗ ನರನಾರಾಯಣನ ಅವತಾರದಲ್ಲಿ ದೇವಾದಿ ದೇವತೆಗಳನ್ನು ಸಂತೋಷಪಟ್ಟರು, ಅವರನ್ನು ಸ್ತೋತ್ರ ಮಾಡಿದರು. ಬ್ರಹ್ಮಾದಿ ದೇವತೆಗಳಲ್ಲಿಗೆ ಪ್ರಾಪ್ತರಾಗಿದ್ದರು. ದೇವತೆ ಸ್ತ್ರೀಯರುಗಳು ಬಹಳ ಕುಣಿದಾಡಿದರು ಅಂತ ಸಂತೋಷವನ್ನು ವ್ಯಕ್ತ ಮಾಡ್ತಕ್ಕಂಥ ಧರ್ಮ ಪ್ರಜಾಪತಿಯಿಂದ ಹುಟ್ಟಿದ ಮಕ್ಕಳ ವಿಮರ್ಶೆಯನ್ನು ಮಾಡ್ತಾ ಬಂದರು. ಆಗ ಏನಾಗ್ತದೆ, ನರ ಮತ್ತು ನಾರಾಯಣ ಇಬ್ಬರು ನಾರಾಯಣನ ಅವತಾರ ಎನ್ನುವಂತೆ ಮೂಲ ಶ್ಲೋಕವಿದೆ. ಶ್ರೀಮದಾಚಾರ್ಯ ಅರ್ಥ ಬರೀತಾರೆ, ಅಲ್ಲಿ ನರ ನಾರಾಯಣ ಹರಿ ಕೃಷ್ಣ ಅಂತ 4 ರೂಪದಿಂದ ಅವತಾರ ಮಾಡ್ತಾರೆ. ಅದರೊಳಗೆ 3 ಪರಮಾತ್ಮನ ಸಾಕ್ಷಾತ್ ಅವತಾರ, ಒಂದು ನರ ಮಾತ್ರ ಪರಮಾತ್ಮನ ಅವತಾರ. ಒಂದು ಚೂರು ವ್ಯತ್ಯಾಸ ಆಗಿಬಿಟ್ರೂ ಕೂಡ ಭಾಗವತದ ಅಭಿಪ್ರಾಯ ಸ್ಪಷ್ಟ ಆಗುವುದಿಲ್ಲ. ತಿಳಿಯುವುದೆಲ್ಲ ಅಪ್ರಾಮಾಣಿಕವಾದ ಅಂಶವನ್ನು ಹಿಡ್ಕೊಂಡು ಅಂತ ನರಕಾದ್ಯನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಒಂದು ಮಾತು ಹೇಳಿದ್ದಾರೆ, ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಶ್ಚಯ. ಪರಮಾತ್ಮನ ಅವತಾರಗಳು ಯಾವುದು ಅಂತಲೂ ತಿಳಿಯಬೇಕು, ಯಾವುದಲ್ಲ ಅಂತಲೂ ತಿಳಿಯಬೇಕು. ಆ ಪರಮಾತ್ಮನ ಅವತಾರವಲ್ಲದೇ ಇರುವುದನ್ನು ಭಗವದ್ ಅವತಾರ ಅಂತಲೋ, ಪರಮಾತ್ಮನ ಅವತಾರವನ್ನು ಪರಮಾತ್ಮನ ಅವತಾರ ಅಲ್ಲ ಅಂತಲೋ ತಿಳಿದರೆ ಮಹಾ ಅನರ್ಥವಾಗ್ತದೆ. ಜ್ಞಾನದಲ್ಲಿ ಪ್ರಧಾನ ಭಗವಂತ ವಿಷಯ, ಉಳಿದೆಲ್ಲ ಪರಮಾತ್ಮನ ಜ್ಞಾನಕ್ಕೆ ಅಂಗ. ಭೀಮಾದಿಗಳ ಜ್ಞಾನ ಪಡೆಯೋದು, ತಾರತಮ್ಯ ಜ್ಞಾನ ಪಡ್ಕೊಳ್ಳೋದೆಲ್ಲ ಪರಮಾತ್ಮನ ಜ್ಞಾನದ ಅಂಗಜ್ಞಾನಗಳು. ಮೂಲ ಭಗವದ್ ವಿಷಯಕ್ಕೆ ಜ್ಞಾನವನ್ನೇ ಅವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ, ಪರಮಾತ್ಮನ ಅವತಾರ ಯಾವುದು ಅನವತಾರ ಯಾವುದು ಎಂಬುದನ್ನು ತಿಳ್ಕೊಳ್ಳದೆ ಹೋದರೆ, ಆದ್ದರಿಂದ ಅದು ಅವಶ್ಯ ವೇದ್ಯ. ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಬಹಳ ದೊಡ್ಡ ಅನರ್ಥ ಆಗ್ತದೆ. ಮಿಥ್ಯಾಜ್ಞಾನೇನ ಚ ತಮಃ ಅಂದಂತಮ ಪರ್ಯಂತ ಅದರ ಪಾಪ ಇದೆ, ದೋಷವಿದೆ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಸ್ವಯಂ ಹೇಳ್ತಾರೆ, ನರೇ ವಿಷ್ಣು ಸಮಾವಿಷ್ಟ. ನರ ಎನ್ನುವರು ಶೇಷದೇವರು. ಶೇಷದೇವರಲ್ಲಿ ನರನಾಮಕರಾದ ವಾಯುದೇವರು ತಮ್ಮ ಅಂಶವನ್ನು ಇಟ್ಟಿರ್ತಾರೆ. ನರ ಅಂತ ವಾಯುದೇವರದೊಂದು ರೂಪ ಇದೆ, ನರ ಅಂತ ಶೇಷದೇವರದು ರೂಪ ಇದೆ. ಶೇಷದೇವರ ರೂಪದಲ್ಲಿ ನರನಾಮಕರಾಗಿ ವಾಯುದೇವರು ತಮ್ಮ ಬಲಶಕ್ತಿಗಳನ್ನು ಇಟ್ಟಿರ್ತಾರೆ. ಅಲ್ಲಿ ನರನಾಮಕನಾಗಿ ಭಗವಂತ ಪ್ರವಿಷ್ಟನಾಗಿರ್ತಾನೆ. ಅದಕ್ಕೆ ನಮ್ಮಲ್ಲಿ ಆವೇಶ ಅವತಾರ ಅಂತ ಕರೀತಾರೆ. ನರ ಅವತಾರ ಭಗವಂತನ ಆವೇಶ ಅವತಾರ. ಏನು ಆವೇಶ ಅವತಾರ? ಎಲ್ಲ ಕಡೆ ಇದ್ದೇ ಇರ್ತಾನಲ್ಲ ದೇವರು. ಆವೇಶ ಪ್ರವೇಶ ಅಂದ್ರೆ ಏನು ಅಂದರೆ, ಈ ಜೀವನ ಅಂಶದಲ್ಲಿ ಒಂದು ಕ್ರಮದ ಮಿಶ್ರಣ. ಈಗ ಇಡ್ಲಿ ಮಾಡ್ತೀರಿ, ಇಡ್ಲಿಯನ್ನು ಎಲೆಯಲ್ಲಿ ಬಡಿಸ್ತೀರಿ. ನಾವು ಏನು ಮಾಡ್ಬೇಕಾದ್ರೆ ಇರೋ ವೃತ್ತಾಂತರವನ್ನ ನಿಮಗೆ ತಿಳಿಯಲಿ ಅದಕ್ಕೋಸ್ಕರ ಬೇರೆ ಬೇರೆ ಸ್ವಲ್ಪ ಸಾಧ್ಯವಾದಷ್ಟು ಸುಲಭ ಅಂಶವನ್ನು ಮಾಡಿಕೊಡ್ತೇವೆ. ಇಡ್ಲಿ ಮಾಡ್ತೀರಿ, ಇಡ್ಲಿಯನ್ನು ಎಲೆಯಲ್ಲಿ ಬಡಿಸ್ತೀರಿ. ಯಾಕಂದ್ರೆ ನಾಳೆ ಇನ್ನು ವೈಶಾಖ ಮಾಸ ಇನ್ನು ಫಲಾರ್ ಪೂಜೆಯನ್ನು ಮುಂದುವರಿಸ್ತೀನಿ ಅಂತ ಅವ್ನು ಸ್ವಲ್ಪ ಚಟ್ನಿ ಹಾಕಿ ತಿನ್ರಿ. ಆಗ ಅವರೇನು ಮಾಡ್ತಾರೆ, ಇಡ್ಲಿಯನ್ನು ಚಟ್ನಿಯನ್ನು ಬೇರೆ ಬೇರೆ ಹಾಕಿದ್ರು ಕೂಡ ಇಡ್ಲಿಯನ್ನು ಮುರಿದು ಚಟ್ನಿ ಒಳಗೆ ಅದ್ದಿಕೊಂಡು ತಿಂತಾರೆ. ಹೌದಾ? ಇಡ್ಲಿ ಚಟ್ನಿಯ ಸಂಯೋಗ ಆಯಿತು. ಇದು ಪ್ರವೇಶ. ಇಡ್ಲಿಯಲ್ಲಿ ಚಟ್ನಿಯ ಪ್ರವೇಶ. ಒಂದು ದಿವಸ ಆಗೋಯ್ತು, ಮರುದಿವಸ ಹುಳಿ ಬಂದ್ಬಿಟ್ಟಿರ್ತದೆ ಇಡ್ಲಿ ಹಿಟ್ಟು. ಅದನ್ನು ನೀವು ಏನಾದರೂ ಮಾಡಿದರೆ ಚೆನ್ನಾಗಿ ಆಗೋದಿಲ್ಲ, ಚಟ್ನಿ ಅಂತಿದ್ರು ಸರಿ ಹೋಗೋದಿಲ್ಲ. ಅದಕ್ಕೇನು ಮಾಡ್ತೀರಿ, ಅದನ್ನೇ ಮೊದಲೇ ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಕಡಲೆಬೇಳೆ ಇತ್ಯಾದಿ ಎಲ್ಲ ಹಾಕಿ ಅದನ್ನು ರೆಡಿ ಮಾಡಿ ಅದನ್ನೇ ಇಡ್ಲಿ ಮಾಡಿಬಿಡ್ತೀರಿ. ಇದು ಆವೇಶ. ಚಟ್ನಿಯಲ್ಲಿ ಇರಬೇಕಾದ ಖಾರಾದ್ಯ ಅಂಶಗಳನ್ನು ಇಡ್ಲಿಯಲ್ಲೇ ತಂದು ಬಿಡೋದು.
ಆ ಇಡ್ಲಿ ಹುಟ್ಟೋ ಕಾಲಕ್ಕೆ ಕಾಲ ಸಮೇತವಾಗಿ ಹುಡ್ತದೆ, ಅದು ಆವೇಶ. ಹಿಂಗೆ ಶೇಷದೇವರ ಅವತಾರ ಕಾಲದಲ್ಲೇ ಭಗವಂತನ ವಿಶೇಷವಾದ ಸನ್ನಿಧಾನ ಇತ್ತೋ ಅದು ಆವೇಶ. ಅವತಾರ ನಂತರ ಕಾರ್ಯಸಿದ್ಧಿಗೆ ಮಾತ್ರ ಪರಮಾತ್ಮ ಒಂದು ತನ್ನ ರೂಪ ವಿಶೇಷವನ್ನು ಇರಿಸಿದ ಅಂದ್ರೆ ಅದು ಪ್ರವೇಶ. ಹುಟ್ಟೋ ಕಾಲಕ್ಕೆ ಪರಮಾತ್ಮ ಒಳಗೆ ಇದ್ದು ಬಿಟ್ಟನಾದ್ದರಿಂದ ವಿಶೇಷ ಸನ್ನಿಧಾನದಿಂದ ಅದಕ್ಕೆ ಆವೇಶ ಅವತಾರ ಅಂತ ಕರೀತಾರೆ. ಆವೇಶ ಅವತಾರ ಬಲರಾಮ ದೇವರು, ಆಮೇಲೆ ಪೃಥು ಚಕ್ರವರ್ತಿ, ಕಾರ್ತವೀರ್ಯ ಅರ್ಜುನ. ಇಲ್ಲ, ಪರಮಾತ್ಮನ ಅವತಾರನೇ ಅಲ್ಲ, ಅರ್ಜುನನ್ನೇ ಹೇಳ್ತಿರೋದು ನಾವು. ಭಗವದ್ ಅವತಾರವೇ ಅಲ್ಲ, ಅಲ್ಲ ಆವೇಶ ಅವತಾರವೂ ಇಲ್ಲ. ನರನ ಅಂಶ ಇರ್ತದಲ್ಲಿ, ನರನ ಅಂಶ ಅಂದ್ರೆ ಶೇಷದೇವರ ಅಂಶ ಇಟ್ಟಿರ್ತಾರೆ, ವಾಯುದೇವರದ ಅಂಶ ಇರ್ತದೆ. ಆದ್ರೆ ಇಲ್ಲಿ ಅಂಶ ಎಂಬುದಕ್ಕೆ ಇಷ್ಟೇ ವ್ಯತ್ಯಾಸ, ಅಂಶಕ್ಕೂ ಆವೇಶಕ್ಕೂ. ಅಂಶ ಎಂಬುದು ಏನಾಗ್ತದೆ ನೋಡ್ರಿ, ನಾವು ಎಷ್ಟೋ ಕಡೆ ಕಿಶೋರ ನಾಮಕ ಗಂಧರ್ವ ಅಕ್ರೂರ, ಅವನಲ್ಲಿ ಸ್ವಯಂಭುವನ ಮನುವಿನ ಅಂಶ, ಬ್ರಹ್ಮದೇವರ ಆವೇಶ. ಈ ಬ್ರಹ್ಮದೇವರ ಆವೇಶ ಏನ್ ಮಾಡ್ತದೆ ಅಂದ್ರೆ ಅವ್ರು ಬಂದು ಇವ್ರ ಜೊತೆಗೆ ಕೂತ್ಕೊಂಡ್ಬಿಡ್ತಾರೆ, ಜೊತೆಗೆ ಸೇರ್ಕೊಂಡಿರ್ತಾರೆ. ಈ ಅಂಶದಲ್ಲಿ ಅಂಶಾವತಾರಣ ಅಂದ್ರೆ ಮತ್ತೊಬ್ಬರಲ್ಲಿ ಇನ್ನೊಬ್ಬರ ಅಂಶ ಬರೋದು ಅಂದ್ರೆ ಅವರದೇನು ಜೀವ ಸ್ವರೂಪ ಇದೆ, ಆ ಜೀವ ಸ್ವರೂಪದ ಜೊತೆಗೆ ಹಾಲು ನೀರು ಮಿಶ್ರ ಆದಂಗೆ ಇವ್ರದ್ದು ತಮ್ಮ ಅಂಶವನ್ನು ಸೇರಿಸ್ಬಿಡ್ತಾರೆ. ತಾವು ತಮ್ಮದೊಂದು ಅಂಶ ಇರ್ತದೆ, ಸ್ವಯಂಭೂ ಮನುವಿಂದ ಒಂದು ಅಂಶ ಇರ್ತದೆ, ಅವ್ರ ಜೀವ ಸ್ವರೂಪ ಅಭಿನ್ನ ಅದು ಅಂಶ. ಆ ಅಂಶ ಈ ಕಿಶೋರ್ ನಾಮಕ ಗಂಧರ್ವನ ಅಂಶ, ಇದೆರಡು ಜೀವ ಬೇರೆ ಬೇರೆ ಇರ್ತದೆ. ಹಿಂಗೆ ಮಾಡಿ ಏನು ಮಾಡ್ತಾರೆ, ಅದನ್ನು ಒಂಚೂರು ಅದರದ್ದು ಕೂಡ ಹಾಕಿ ಕಲಿಸ್ಬಿಡ್ತಾರೆ, ಚಿತ್ರಾನ್ನ ಮಾಡಿಬಿಟ್ಟು ಆ ಚಿತ್ರಾನ್ನಕ್ಕೇನೆ ಅಂಶ ಅಂತ ಕರೆಯೋದು. ಅದು ಶರೀರದಲ್ಲಿ ಇಬ್ರು ಇರ್ತಾರೆ, ಸಪರೇಟ್ ಆಗಿರ್ತಾರೆ. ಮೊದ್ಲು ಹೆಂಗಿತ್ತು, ಯಾರು ಸೇರಿಸಿದ್ರೆ ಅವರೇ ಬಿಡಿಸ್ತಾರೆ. ಅದಕ್ಕೆ ಏನು ದೊಡ್ಡ ಕಷ್ಟ, ಸೇರಿಸೋದು ಎಂಬುದು ಹೆಂಗೆ ಬೇಕಾದ್ರೆ ಮೊದಲು ಪ್ರಶ್ನೆ ಮಾಡ್ಬೇಕಾಯ್ತು. ನೀವು ಪ್ರಶ್ನೆ ಮಾಡೋದು ಹೆಂಗೆ ಮಾಡಬೇಕು, ಸೇರಿಸೋದು ಹೆಂಗೆ ಸಾಧ್ಯ ರೀ? ಜೀವಗಳು, ಜೀವ ಎಂಬುದು ಜ್ಞಾನಾನಂದಮಯ. ಆ ಜ್ಞಾನಾನಂದಮಯ ಲಿಂಗ ಶರೀರ ಸಮೇತವಾಗಿ ಇರ್ತಾನೆ. ಅಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಸೇರ್ಪಡೆ ಆಗ್ತದೆ. ನನಗೆ ಹೆಚ್ಚಿನ ಡೀಟೇಲ್ಸ್ ಗೊತ್ತಿಲ್ಲ. ಅಂಶ ಎಂಬುದು ಸೇರ್ತದೆ ಅಂದಿದ್ದಾರೆ. ಆ ಜೀವನು ಈ ಜೀವನು ಮಿಶ್ರ ಆಗ್ತಾರೆ ಎಂಬುದು ಅಭಿಪ್ರಾಯ ಇದೆ. ನಮಗೆ ತಿಳಿದಿರುವ ದೃಷ್ಟಾಂತ ಹಾಲು ನೀರು, ಹಾಲು ನೀರು ಸೇರಿದಂತೆ ಸೇರ್ಕೊಂಡ್ಬಿಡ್ತಾರೆ, ಅಥವಾ ಹಾಲು ಹಾಲು ಸೇರಿದಂತೆ. ಒಂದು ಹಾಲು ಇರ್ತದೆ, ಮತ್ತೊಂದು ಹಾಲು ಇರ್ತದೆ, ಎರಡನ್ನು ಒಟ್ಟಿಗೆ ಹಾಕಿದ್ವಿ ಅಂದರೆ ಅದು 1 ಲೀಟರ್ ಹಾಲು, 2 ಲೀಟರ್ ಹಾಲು, 1 ಲೀಟರ್ ಹಾಲು ಸೇರಿ 2 ಲೀಟರ್ ಹಾಲು ಆದಂತೆ ಈ ಎರಡು ಅಂಶ, ಆ ಅಂಶ ಈ ಅಂಶ ಎರಡೂ ಕೂಡ್ತದೆ. ಇದು ಅಂಶದ ಅವತಾರ ಅಂತ ಕರೀತಾರೆ. ಇದೊಂದು ಕ್ರಮದ ಅಂಶಾವತಾರ. ಸ್ವಯಂ ತಾವೇ ತಮ್ಮ ಅಂಶದಿಂದ ಪೂರ್ಣವಾಗಿ ಹುಟ್ಟುವುದು, ಇದು ಪೂರ್ಣಾಂಶ ಅವತಾರ. ಇನ್ನೊಂದು ಆವೇಶ. ಇನ್ನು 3 ರೀತಿಯಾದ ಅವತಾರ ಇದೆ. ಅದಕ್ಕೆ ನಾವು ರುಚಿಯೋಗಿಗಳು, ವಾದಿರಾಜರು, ಲಾತವ್ಯರ ಅವತಾರ ಅಂತಂದಾಗ ಏನು ಅಂತ ನಿರ್ಣಯ ಇಲ್ಲ ಅಂತ ಹೇಳೋದು. ಅವ್ರೇನು ಅಂಶಾವತಾರವೋ, ಆವೇಶಾವತಾರವೋ, ಪೂರ್ಣಾವತಾರವೋ, ಯಾವ ಅಭಿಪ್ರಾಯದಿಂದ ಹಿರಿಯರು ಹೇಳಿದ್ರು ಎಂಬುದು ನಮಗೆ ತಿಳಿಯೋದಿಲ್ಲ. ಯಾಕೆ ಬೇಕು ಈಗಲೇ ಎಲ್ಲ ಅವಸರ? ಯಾಕೆ ನಮ್ಗೆ ತಿಳ್ಕೊಳ್ಬೇಕಾದದ್ದು. ಈಗ ಏನು ಮಾಡ್ತಾರೆ ಹೆಣ್ಮಕ್ಳು, ಹರಿದಾಂಸಾರ ಕಟ್ ಮಾಡ್ರಿ ಅಂದ್ರೆ ಬೇಡ ಅಂತಾರೆ. ಅದನ್ನು ಅವ್ರಿಗೆ ಹೇಳಕ್ ಬೇಕಾದಷ್ಟು ವಾದಿರಾಜರು ಪದ ಮಾಡಿದ್ದಾರೆ, ಅದೆಲ್ಲ ಬೇಡ. ಸರಿ, ನಾವು ವಯಸ್ಸಿಟ್ಟು ಹೇಳ್ಬೋದಾ, ಮದುವೆ ಹೇಳ್ಬೋದಾ, ಈಗ ಏನೋ ಒಂದು ಕೇಳ್ಕೊಂಡು ಮುಂದೆ ಬರೋದು. ಹೆಂಗೆ ಅನವಶ್ಯಕ ಕೆಲಸಗಳು. ನಿಮ್ಗೆ ಹೇಳ್ರಿ ಮಾಡ್ರಿ ಇಂಥದ್ದು ಮಾಡ್ರಿ ಅಂದದ್ದನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ದೊಡ್ಡ ದೊಡ್ಡವ್ರು ಮಾಡ್ಬೇಕಾದ್ದನ್ನು ತಾವು ಮಾಡ್ಲಿಕ್ಕೆ ಹೋಗೋದು. ಇವು ಹೆಂಗೆ ದಂಡವೋ, ನಾವು ವಾದಿರಾಜನ ಸ್ವರೂಪ ನಿರ್ಣಯವನ್ನು ಮಾಡುವ ಅಧಿಕಾರ ನಮಗಿಲ್ಲ. ಅವರು ರುಜಿಯೋಗಿಗಳು ಇದ್ದಾರೆ ಅಂತ ಕೆಲವರ ವಿಶ್ವಾಸ ಇದೆ. ನಾವು ಹೋಗ್ತೀವಿ, ಸಂತೋಷ ಇರಲಿ, ನಾವೇನು ಅದನ್ನು ವಿರೋಧ ಮಾಡೋದಿಲ್ಲ. ಹೌದು, ಅವರು ಅಂಶಾವತಾರವೋ, ಆವೇಶಾವತಾರವೋ, ಪೂರ್ಣಾವತಾರವೋ, ಸ್ವಲ್ಪ ತಡೀರಿ. ಮುಂದೆ ವಾದಿರಾಜರನ್ನೇ ಭೇಟಿ ಮಾಡುವ ಕಾಲ ಒಂದು ಬರ್ತದೆ.
ನಮಗೆ ಇವತ್ತೆಲ್ಲ ನಾಳೆ ಹಿಂಗೆ ಸಾಧನೆ ಮಾಡ್ಕೋತ ಹೋದ್ರೆ ವಾದಿರಾಜರು ನಮಗೆ ಎದುರಿಗೆ ಪ್ರತ್ಯಕ್ಷ ಆಗ್ತಾರೆ. ಆವಾಗ ಒಂದು ಮಾತು ಕೇಳಿ ನಿಮಗೂ ನಮಗೂ ತಿರ್ಗಾ ಭೇಟಿ ಆದರೆ ನೀವು ಆ ಹೊತ್ತಿಗೆ ಏನಾದ್ರು ಸ್ವಲ್ಪ ಇಂಪ್ರೂವ್ ಆಗಿದ್ದರೆ ಮುಂದೆ ಹೇಳ್ತೇವೆ. ಇಲ್ಲದ್ರೆ ನಾವು ಮಾತಾಡಲಿಕ್ಕೆ ಬರೋದು. ಅದಕ್ಕೆ ಏನು ಮಾಡಿರಿ, ರಾಯರು ಪ್ರಹ್ಲಾದರು ಎಂಬ ಅಂಶ ವಿಚಾರ ಆಗಲಿ, ಟೀಕಾರಾಯರೇ ಇಂದ್ರರು ಎಂಬುದಾಗಲಿ, ಇಂಥವೆಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಏನೂ ನಿರ್ಣಯ ಮಾಡಬೇಡ್ರಿ, ಹೊಡೆದಾಡಬೇಡ್ರಿ ಅಂಥ ವಿಚಾರವನ್ನು ಮಾಡಬೇಡ್ರಿ. ದೊಡ್ಡವರು ಹೇಳ್ತಾರೆ ಅಂದಾಗ ಏನೋ ಒಂದು ಅಂಶ ಅಂತೂ ಮೂರೊಳಗೆ ಒಂದಿದೆ, ಯಾವುದಿದ್ರೂ ಮಹತ್ವಕ್ಕೆ ಕಾರಣ. ಅವ್ರ ಆವೇಶ ಅವತಾರ ಆದರೂ ಸರಿ, ಅಂಶ ಅವತಾರ ಆದರೂ ಸರಿ, ಪೂರ್ಣ ಅವತಾರ ಆದರೂ ಸರಿ, ಅದರಲ್ಲಿ ಒಂದು ವಿಶೇಷ ಖಂಡಿತ ಬಂದೇ ಬರ್ತದೆ. ಪರಮಾತ್ಮನ ಒಂದು ಸನ್ನಿಧಾನ ಹೆಚ್ಚಿದ್ದೇ ಇರ್ತದೆ. ಪೂಜ್ಯತಾದಲ್ಲಿ ಹೆಚ್ಚಿನ ಭಕ್ತಿಗೆ ಅದು ಕಾರಣ ಆಗೇ ಆಗ್ತದೆ. ಇಲ್ಲಿ ನರನಲ್ಲಿ ಪರಮಾತ್ಮನ ಆವೇಶವಷ್ಟೇ. ನಮ್ಮ ವಾದಿರಾಜರ ದೃಷ್ಟಾಂತ ಶರೀರೇ ಪಿಶಾಚಾವೇಶವತು. ಶರೀರದಲ್ಲಿ ಪಿಶಾಚಿ ಹೆಂಗೆ ಹೊಕ್ಕೊಂಡ್ಬಿಡ್ತದೋ ಹಂಗೆ ನರನಲ್ಲಿ ಪರಮಾತ್ಮ ಹೊಕ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಇಂಥ ದೃಷ್ಟಾಂತ ಕೊಡ್ತೇನೆ ಅಂತಲೂ ಅವರೇ ಪ್ರಶ್ನೆ ಮಾಡಿಕೊಂಡಿರ್ತಾರೆ. ಅಲ್ಲಿ ಇದನ್ನೆಲ್ಲ ನೋಡಿ 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 ಸುಳ್ಳು ಹೇಳಿದವರಿಗೆಲ್ಲ ಪಿಶಾಚಾವೇಶ ಆಗ್ತದೆ ಅಂತ ಶಾಸ್ತ್ರ ಇರೋದು. ಸುಳ್ಳು ಹೇಳಿ ಪಿಶಾಚಾವೇಶ ಆಗಿರೋದನ್ನು ನೀವು ನೋಡಿಬಿಟ್ಟಿರ್ತೀರಿ, ಲೋಕದಲ್ಲಿ ಅನುಭವಿಸಿರ್ತೀರಿ. ನಿಮ್ಮ ಅನುಭವಕ್ಕೆ ಬರಲಿ ಇಂತಿಂಥ ನೀಚ ದೃಷ್ಟಾಂತ ಕೊಟ್ಟು ನಾವು ಹೊರತು ಪಿಶಾಚಿನೇ ಪರಮಾತ್ಮ ಹಿಂಗೆ ಅಭಿಪ್ರಾಯವಲ್ಲ ಅಂತ ವ್ಯತ್ಯಾಸ ಮಾಡಿ ತೋರಿಸ್ಬಿಟ್ಟು ಸ್ವಯಂ ನಾರಾಯಣೋ ಹರಿ. ಜಯ ವಿಜಯರು ಆವೇಶ, ಜಯ ವಿಜಯರು ಏನಿಲ್ಲ, ಅದು ಆವೇಶನೂ ಇಲ್ಲ. ಅಂದರೆ ಪರಮಾತ್ಮನಿಂದ ಜಯ ವಿಜಯರು, ಜಯ ವಿಜಯ ಹಿರಣ್ಯಾಕ್ಷಾದಿಗಳೆಲ್ಲ ಅದು ಪ್ರತ್ಯೇಕ. ಅವರು ಶರೀರದಲ್ಲಿ ಕೂತಿರ್ತಾರೆ, ಇವರು ಶರೀರದಲ್ಲಿ ಕೂತಿರ್ತಾರೆ. ಜೀವದ್ವಯ ಶಬ್ದಕ್ಕೆ ಏನರ್ಥ ಅಂದ್ರೆ ಮಿಕ್ಸಿ ಕಿಕ್ಸಿಗಳ ಸಂಬಂಧವೇ ಇಲ್ಲ. ಅವ್ರನ್ನ ಇವರೊಳಗೆ ಅವ್ರು ಹೊಕ್ಕೊಳ್ಳೋದಿಲ್ಲ, ಅವರೊಳಗೆ ಇವರು ಹೊಕ್ಕೊಳ್ಳೋದಿಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಒಬ್ರಿಗೊಬ್ರು ಮುಖ ನೋಡ್ಕೊಂಡು ನವಗ್ರಹ ಕೂತಿರ್ತಾರೆ ಒಂದೇ ಶರೀರದೊಳಗೆ. ಇವರಿಗೆ ಸ್ವಾತಂತ್ರ್ಯ ಬಂದಾಗ ಇವ್ರ ಶಕ್ತಿ ಅಧಿಕ ಆದಾಗ ಇವರು ಒಳ್ಳೆ ಕಾರ್ಯ ಮಾಡ್ತಾರೆ, ಅವ್ರ ಶಕ್ತಿ ಜಾಸ್ತಿ ಆದಾಗ ಅವರು ಕೆಟ್ಟ ಕಾರ್ಯ ಮಾಡ್ತಾರೆ. ಇಷ್ಟೇ, ಏನಿಲ್ಲ. ಒಂದೇ ರೂಮ್ ಒಳಗೆ ಇವರಿಬ್ಬರನ್ನು ಬಿಟ್ಟಂಗೆ ಅಷ್ಟೇ. ಅದು ಆವೇಶನೂ ಇಲ್ಲ, ಅಂಶನೂ ಇಲ್ಲ, ಅವತಾರನೂ ಅಲ್ಲ, ಏನೂ ಅಲ್ಲ. ಜೈನ ಅವತಾರ ಅಂದ್ರು ಜೈನ ಅವತಾರವೇ, ಅಲ್ಲ ಅಂದ್ರು ಅಲ್ಲ. ಜೀವದ್ವಯ ಆವೇಶ ಅಂತಾನೆ ಕರಿತೀವಿ ಶರೀರದಲ್ಲಿ. ಆವೇಶ ಅಂತ ಬೇರೆ ಕಡೆ ಕರೆಯೋದು ಎಲ್ಲಿ? ಒಬ್ಬರಲ್ಲಿ ಇನ್ನೊಬ್ಬರು. ಇನ್ನೊಂದ್ ಕಡೆ ಆವೇಶ ಪರಮಾತ್ಮನ ಆವೇಶ ನರನಲ್ಲಿ ಅಂತ. ಶರೀರದಲ್ಲ, ಜೀವದಲ್ಲಿ ಮಿಶ್ರಣ ಆಯ್ತು. ಮತ್ತೆ ಅಲ್ಲಿ ಮಿಶ್ರಣ ಆಗ್ತದೆ. ಆವೇಶ ಅಂಶಕ್ಕೆ ಡಿಫ್ರೆನ್ಸ್ ಆಯ್ತು. ಯಾವುದು? ಜೀವನ ಒಳಗೆ ಪ್ರವೇಶ, ಅದು ಮಿಶ್ರಣ ಅಲ್ಲ. ಮಿಶ್ರಣ ಅಂದ್ರೆ ಕಲಿಸಿ ಹೋಗ್ಬಿಡೋದು. ಆ ಅಂಶಕ್ಕೂ ಈ ಅಂಶಕ್ಕೂ ಸೇರ್ಪಡೆ ಆಗೋದು. ಇದು ಹಂಗಲ್ಲ. ಆವೇಶ ಅಂದ್ರೆ ಅವ್ರೊಳಗೆ ಹೋಗ್ಬಿಡೋದು. ಲಿಂಗ ಶರೀರದ ಒಳಗೂ ಸೇರ್ಕೊಂಡ್ಬಿಡೋದೇ ಅದು. ಲಿಂಗ ಶರೀರದಲ್ಲಿ ಮತ್ತೊಬ್ಬರಿಗೆ ಪ್ರವೇಶನೇ ಇಲ್ಲ. ಲಿಂಗ ಶರೀರದ ಒಳಗೆ ಹೋಗಿ ಮತ್ತೆ ಜೀವಕ್ಕೇನು ಸಂಬಂಧ ಇರ್ತದೆ? ದೂರದಲ್ಲೇ ಇರ್ತದೆ. ಜೀವ ಆವೇಶ ಎಂದಾಗ ಜೀವಕ್ಕೇನು ಸಂಬಂಧ ಇಲ್ಲ. ಜೀವನ ಒಳಗೆ ಮಿಶ್ರಣ ಎಂಬ ಶಬ್ದಕ್ಕೆ ಲಿಂಗ ಶರೀರದ ಸಂಬಂಧ. ಲಿಂಗ ಶರೀರವೇ ಸ್ವಯಂ ಕ್ಷೀರ ನೀರವತ್ ಮಿಶ್ರಿತ ಆಗಿರ್ತದೆ. ಆದ್ರೆ ಒಳಗೆ ಪ್ರವೇಶ ಅಂದ್ರೆ ಹೆಂಗೆ ಹಂಸ ಎಂಬುದು ಕ್ಷೀರವನ್ನು ಮಾತ್ರ ಕುಡಿದು ನೀರನ್ನು ಬಿಡುವ ಸಾಮರ್ಥ್ಯ ಹೊಡೆದಿರ್ತದೋ ಹಾಗೆ ಆವೇಶ ಮಾಡುವವರು ಎಲ್ಲಿ ಸಂಬಂಧ ಮಾಡಬೇಕೋ ಅಷ್ಟು ಮಾತ್ರ ಸಂಬಂಧ ಮಾಡ್ತಾರೆ. ಎಷ್ಟು ಸಂಬಂಧ ಮಾಡೋದರಿಂದ ಅಂಶದಲ್ಲಿ ಮಿಶ್ರಣ ಬೇಕೋ ಅಷ್ಟು ಸಂಬಂಧ ಮಾಡ್ತಾರೆ, ಎಷ್ಟು ಬೇಡವೋ ಅಷ್ಟು ಬಿಟ್ಟು ಬಿಡ್ತಾರೆ. ಅವರ ಅಧಿಕಾರ ಅದು. ಈಗ ಪರಮಾತ್ಮನೇ ಬಲರಾಮದಲ್ಲಿ ಆವಿಷ್ಟನಾದ. ಶುಕ್ಲಕೇಶನಾಗುವ ಭಗವಂತ, ಶುಕ್ಲಕೇಶ ರೂಪ ಭಗವಂತ ಬಲರಾಮನಲ್ಲಿ ಆವಿಷ್ಟನಾದ. ಆ ಆವೇಶ ಎಂಬುದು ಸಾಮಾನ್ಯವಾಗಿ ಇದ್ದೇ ಇರ್ತಿತ್ತು. ಯಾವಾಗ ಪ್ರಲಂಬಾಸುರ ಬಲರಾಮನನ್ನು ಎತ್ತಿಕೊಂಡು ಹೋದ ಆಗ ಪರಮಾತ್ಮ ಅಂತಾನೆ ಕುಟ್ಟವನ ತಲೆ ಮೇಲೆ ಎಂದ. ಬಲರಾಮ ಕುಟ್ಟಿದ, ಏನಾಗಲೇ ಇಲ್ಲ. ಪ್ರಲಂಬ ಏನಾಗಲೇ ಇಲ್ಲ. ಆಮೇಲೆ ಏನ್ ಮಾಡಿದ ಶುಕ್ಲಕೇಶ ದೇವರು ವಿಶೇಷ ಮಾಡಿದ. ಅಲ್ಲಿ ಏನೋ ಸಮಥಿಂಗ್ ಏನೋ ಒಂದು ಸೇರಿಸಿದ, ತನ್ನ ಸನ್ನಿಧಾನ ವಿಶೇಷವನ್ನ ಸೇರಿಸಿದ. ಬಲ ಮತ್ತು ಕೊಟ್ಟು ಬಿಟ್ಟ, ಪುಡಿಯಾಗುತ್ತೆ, ತಲೆ ಎರಡು ಹೊಳಾಗುತ್ತೆ.
ಸಾಯಿಸಿದ ಬಲರಾಮ ಕೊಂದ ಅಂತ ಆಗೋದು. ಅಲ್ಲಿ ಜೀವ ಜೋಡುವಿಕೆ ಅಂತ ಯಾಕೆ ಕೇಳಬೇಕು? ಇವಾಗ ಒಂದು ಶಕ್ತಿ ಇವಾಗ ಗ್ಲೂಕೋಸ್ ಕುಡಿದ್ರೆ ಶಕ್ತಿ ಬರಲ್ಲ, ಒಂದು ಜೀವಕ್ಕೆ ಜೋಡಿಸೋದು ಅಂತ ಯಾಕೆ ಕೇಳಬೇಕು? ಎಲ್ಲಿ ಶಾರೀರ ಶಕ್ತಿ ಇದೆಯೋ ಅಲ್ಲಿ ಶಾರೀರ ಆವೇಶ, ಶರೀರದಲ್ಲಿ ಶಕ್ತಿ ಪ್ರವೇಶ. ಪಿಶಾಚಿ ಶರೀರಕ್ಕಷ್ಟೇ ಹೊತ್ಕೊಳ್ತದೆ, ಬೇರೆ ಕಡೆ ಹೊತ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಜೀವನಲ್ಲೇ ನರನಲ್ಲಿ ಪರಮಾತ್ಮನ ಆವೇಶ ಅಂತಾರೆ, ನರನ ಶರೀರದಲ್ಲಲ್ಲ. ಸಂಪೂರ್ಣ ದೃಷ್ಟಾಂತ ದೃಷ್ಟಾಂತದ ಅಷ್ಟೇ ಅಭಿಪ್ರಾಯ. ನಿಮ್ಮ ಲೋಕದಲ್ಲಿ ಹೆಂಗೆ ಕಂಡಿದೆಯೋ ಒಂದೇ ಶರೀರದಲ್ಲಿ ಅವನು ಹೋಗಿ ಕೂತ್ಕೊಂಡಂಗೆ ಅದಕ್ಕೂ ಆ ಜೀವನ ಒಂದು ಸಂಬಂಧಪಟ್ಟಂತಹ ಲಿಂಗಾದಿ ಶರೀರಗಳಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾನೆ. ಯಾರಿಗೆ ಆ ಪ್ರವೇಶ ಅಧಿಕಾರ ಇಲ್ಲವೋ ಅಂತ ಅವರು ಆವೇಶರಾದರು ಅಂತಂದ್ರೆ ಶರೀರ ಮಾತ್ರ ಆವೇಶದ ಅರ್ಥ ತಿಳ್ಕೋಬೇಕು. ಅಧಿಕಾರ ವಾಯುದೇವರ ಆವೇಶ ಅಂದ್ರೆ ಜೀವ ಸ್ವರೂಪದಲ್ಲೇ ಸೇರ್ಕೊಳ್ತಾರೆ ಅವರು. ಯಾಕೆ ಜೀವನಿಗೂ ಪರಮಾತ್ಮನಿಗೂ ಮಧ್ಯೆನೇ ಅವರು ಇರೋರು. ಯಾರು? ವಾಯುದೇವರು. ಅವರಿಗೆ ಎಲ್ಲಿ ಬೇಕಾದ್ರೆ ಪ್ರವೇಶ ಮಾಡುವ ವಿಶೇಷ ಸನ್ನಿಧಾನವನ್ನು ಇಡುವ ಅಧಿಕಾರ ಇರ್ತದೆ. ವಾಯುದೇವರ ಆವೇಶ ಅಂತಂದ್ರೆ ಜೀವ ಸ್ವರೂಪದಲ್ಲೂ ಆಗ್ಬೋದು, ಶರೀರದಲ್ಲೂ ಆಗ್ಬೋದು. ದುರ್ಯೋಧನಾದಿಗಳಲ್ಲಿ ಶರೀರ ಮಾತ್ರನೇ ಕೆಲಸ ಆಗಿ ಹೋಗ್ತದೆ. ಸ್ಥೂಲ ಶರೀರದ್ದೇ. ಧೃತರಾಷ್ಟ್ರಾದಿಗಳಲ್ಲಿ ಸ್ವರೂಪದಲ್ಲಿ, ಸಾತ್ವಿಕರಲ್ಲಿ ಸ್ವರೂಪದಲ್ಲಿ ಆವಿಷ್ಟರಾಗಿ ಅವರು ಕಾರ್ಯ ಮಾಡ್ತಾರೆ. ದುರ್ಯೋಧನಾದಿಗಳಲ್ಲಿ ಶರೀರದಲ್ಲಿ ಪ್ರವಿಷ್ಟರಾಗಿ ಕಾರ್ಯ ಮಾಡ್ತಾರೆ. ಸರಿ ಸರಿ. ಜೀವ ಅನ್ನೋದು ಲಿಂಗ ಶರೀರ ಬದ್ಧವಾಗಿರೋದ್ರಿಂದ ಅಕಾರ್ಯಕಾರಿಯಾಗಿರುತ್ತೆ. ಮೋಕ್ಷದಲ್ಲೇ ಅದು ಜೀವ ಅನ್ನೋದು ಅಭಿವ್ಯಕ್ತಿ ಇದಾಗೋದು ಆನಂದ. ಅಕಾರ್ಯಕಾರಿ ಅಂದ್ರೆ 100% ಜೀರೋ ಅಂತ ನೀನು ಹೇಳೋದು. ಈಗ ಹಂಗಾರೆ ಜೀವ ಸ್ವರೂಪದ ಏನು ಕಾರ್ಯ ಇಲ್ಲ, ಬರೀ ಲಿಂಗ ಶರೀರವೇ ಕೆಲಸ ಮಾಡ್ತಾ ಇದೆ ಅಂತ. ಜೀವ ಸ್ವರೂಪಕ್ಕೆ ಅನುಗುಣವಾಗಿಯೇ ಲಿಂಗ ಶರೀರ ಕಾರ್ಯ ಮಾಡೋದು. ಲಿಂಗ ಎಂಬುದು ಮೀಡಿಯೇಟರ್ ಅಷ್ಟೇ, ಕೆಲಸ ಜೀವನದೇ ಅದು. ಹಂಗಾಗಿನೇ ಪ್ರಾಣಕ್ಕೆ ಬರೋದು. ಲಿಂಗ ಶರೀರದ್ದು ಮಾತ್ರ ಆದರೆ ಅದು ಏನು ಬೇಕಾದ್ರೆ ಆಗ್ಬೋದು, ಅಲ್ಲಿ ಏನಿದೆ ಅದು ನಡೀತದೆ. ಜೀವನದೇ ಅದು ಜೀವ, ಅದಕ್ಕೆ ಜೀವನಿಗೆ ಅದ್ರ ಫಲ ಬರೋದು ಜೀವನಿಗೆ. ಆದ್ದರಿಂದ ಜೀವನದೇ ಸ್ವಭಾವನೆ ಹೊರಗೆ ಬರೋದು. ಜೀವನ ಸ್ವಭಾವ ಲಿಂಗ ಶರೀರ ದ್ವಾರ ಹೊರಗೆ ಬರ್ತದೆ ಎಂಬುದು ಇಷ್ಟೇ. ಅದಕ್ಕೆ ಜೀವ ಅಕಾರ್ಯಕಾರಿ ಅಂತೆಲ್ಲ ಹಿಂಗೆ ತಿಳ್ಕೊಬೇಡ್ರಿ. ಕೆಲವು ವಿಶಿಷ್ಟ ತನ್ನ ಸ್ವರೂಪ ಸಂಪೂರ್ಣ ಆನಂದ ಆವಿರ್ಭಾವಕ್ಕೆ ಸಾಮರ್ಥ್ಯ ಇಲ್ಲ. ದುಃಖಾದಿಗಳನ್ನು ವಿರೋಧ ಮಾಡಿ ಅನುಭವಿಸದೇ ಇರುವಂತೆ, ಎಲ್ಲ ತನ್ನ ಸ್ವರೂಪಭೂತದ ಎಲ್ಲ ಜ್ಞಾನವನ್ನು ಪಡೆದು ಬಿಡುವಂತೆ, ಆನಂದಗಳನ್ನೆಲ್ಲ ಅನುಭವಿಸಿ ಬಿಡುವಂತೆ ಆ ಶಕ್ತಿ ಸಾಮರ್ಥ್ಯಗಳು ಅವನಿಗೆ ಹೊರಗೆ ಬಂದಿರುವುದಿಲ್ಲ. ಈ ಲಿಂಗ ಶರೀರಗಳಿಂದ ಪ್ರತಿಬದ್ಧ ಆಗಿರ್ತದೆ. ಪ್ರತಿಬಂಧನ ಆಗಿದೆ ಅಂತ ಮಾತ್ರ ಸಾಕಲ್ಲೇನು ಏನಾಗೋದಿಲ್ಲ. ಯಾವುದು? ಲಿಂಗ ಶರೀರ ಜಡ ಶರೀರ ಅದು. ಈಗ ಒಂದು ಟ್ಯೂಬ್ಲೈಟ್ ಮೇಲೆ ಸಾಮಾನ್ಯ ವೈಟ್ ಕವರ್ ಹಾಕು, ಹೆಚ್ಚಿನ ಇದು ಬರೋದಿಲ್ಲ, ಬೆಳಕು ಬರ್ತಿರ್ತದೆ. ಕಲರ್ ಕೆಂಪು ಕಲರ್ದು ಹಾಕು, ಕೆಂಪು ಲೈಟ್ ಬರ್ತಿರ್ತದೆ, ಆ ಕಲರ್ ಕಡಿಮೆ ಆಗ್ತದೆ. ಕಪ್ಪು ಹಾಕು, ಪೂರ್ಣ ಕಮ್ಮಿ ಆಗ್ಬಿಡ್ತದೆ. ಮೇಲಿನ ಆವರಣದ ಸ್ವಭಾವಕ್ಕೆ ಅನುಗುಣವಾಗಿ ಲೈಟಿನ ಪ್ರಭಾವ ಹೆಂಗೋ ಅದೇ ರೀತಿ ಜೀವನದು ಕೂಡ ಲಿಂಗ ಶರೀರ ಇಷ್ಟು ದಪ್ಪ ಇತ್ತು ಅಂದರೆ ಬಹಳ ಕೆಲಸ ಕಮ್ಮಿ ಆಗಿರುತ್ತೆ. ಜೀವನದ ತನ್ನ ಪ್ರಭಾವ ಹೊರಗಡೆ ಬೀರಿಸೋದಕ್ಕೆ ಸಮರ್ಥ ಆಗುವುದಿಲ್ಲ. ಅದನ್ನು ದೈವಾನುಗ್ರಹದಿಂದ ತನ್ನ ಸಾಧನ ವಿಶೇಷದಿಂದ ದುರ್ಬಲಗೊಳಿಸ್ತಾ ಹೆಚ್ಚೆಚ್ಚು ಪ್ರಕಾಶಮಾನ ಆಗ್ತಿರ್ತದೆ. ಜೀವನ ಕೆಲಸ ಹೊರಗೆ ಜಾಸ್ತಿ ಆಗ್ತದೆ. ಇದು ಹಾಗಾಗಿ ದೇವಾದಿ ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದರು ಎಂದರೆ ನರನ ಅಂತರ್ಯಾಮಿಯಾದ ವಿಷ್ಣು ರೂಪವನ್ನ ಅಂತ ತಿಳಿಯಬೇಕು ಹೊರತು ನರನನ್ನೇ ಸ್ತೋತ್ರ ಮಾಡಿದರು ಅಂತಿಲ್ಲ. ಯಾಕೆ? ದೇವಾಹ ಬ್ರಹ್ಮಾಲಯ ಅಂತಿಲ್ಲ. ಬ್ರಹ್ಮದೇವರ ಸ್ತೋತ್ರ ನರನನ್ನು ಕುರಿತು ಮಾಡುವಂತಿಲ್ಲ. ಅದಕ್ಕೋಸ್ಕರ ನರಾಂತರ್ಗತ ಅದನ್ನು ಆಚಾರ್ಯರು ಬರೀತಾರೆ. ಆಗ ಬರೆಯೋ ಕಾಲಕ್ಕೆ ಅನೇಕ ವಿಷಯಗಳನ್ನು ನಿರ್ಣಯ ಮಾಡಿಕೊಟ್ಬಿಡ್ತಾರೆ. ನರವೇ ವಿಷ್ಣು ಸಮಾವಿಷ್ಟ ಸ್ವಯಂ ನಾರಾಯಣೋ ಹರಿಹಿ, ಹರಿರೂಪನಾಗಿ ಹುಟ್ಟಿದ್ದು ನಾರಾಯಣ, ಕೃಷ್ಣ, ಹರಿ ಈ ಮೂರು ರೂಪಗಳು ಸ್ವಯಂ ನಾರಾಯಣ ದೇವರೇ. ಅರ್ಜುನೇತು ನರಾವೇಶ ಕೃಷ್ಣೋ ನಾರಾಯಣ ಸ್ವಯಂ. ಈ ಏನು ಧರ್ಮದ ಪುತ್ರರಾಗಿ ನರ ಮತ್ತು ನಾರಾಯಣರು ಹುಟ್ಟಿದರು, ಆ ನರನ ಅಂಶನೇ ಅರ್ಜುನನಲ್ಲಿ
ಆವೇಶವಾಗಿ ಹೊಂದಿತು. ಕೃಷ್ಣನು ನಾರಾಯಣನೇ ಸ್ವಯಂ. ಆದ್ದರಿಂದ ನರನೇ ಅರ್ಜುನ ಅಂತ ಆಗಲಿ, ನರನೇ ನಾರಾಯಣ ಅಂತಾಗಲಿ ತಿಳಿಯಬೇಡ್ರಿ. ಇಷ್ಟಂಶವನ್ನು ಆಚಾರ್ಯರು ವಿವೇಕವನ್ನು ಹುಟ್ಟಿಸಿದರು. ಆ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಏನು ಸ್ತೋತ್ರ ಮಾಡ್ತಾರೆ? ಯೋ ಮಾಯೆಯ ವಿರಚಿತಂ ನಿಜಯಾತ್ಮನೀಯಂ ಖೇರೂಪಭೇದಮಿವ ತತ್ಪ್ರತಿಚಕ್ಷಣಾಯ ಏತೇನ ಧರ್ಮಸಧನೆ ಋಷಿಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ ಅಂತ ಸ್ತೋತ್ರ. ಸ್ವಾಮಿ, ನಿನಗೆ ನಮಸ್ಕಾರ. ನೀನು ಪ್ರಾದುರ್ಭಾವವನ್ನು ಹೊಂದಿದಂತಹ ಮಹಾಜ್ಞಾನಿ. ಯಾರನ್ನೇನಪ್ಪ ಮಾಯೆಯ ರಚಿತಂ ಇದಂ ವಿರಚಿತಂ. ಮಾಯಾ ಎಂದರೆ ನಮ್ಮ ಪ್ರಕಾರ ಅರ್ಥ ಇದು ಪರಮಾತ್ಮನ ಇಚ್ಛಾ. ಇಚ್ಛಾದಿಂದಲೇ ನೀನೇನು ಮಾಡಿದಿ? ಇದನ್ನೆಲ್ಲ ರಚನೆ ಮಾಡಿದಿ. ಆಗ ತನ್ನಲ್ಲಿ ತಾನೇ ರೂಪಭೇದವನ್ನು ಹೊಂದಿದೆ. ಅದು ಹೇಗೆ ಅಂದರೆ ಖೇ ರೂಪಭೇದಮಿವ. ಖೇ ಅಂದರೆ ಆಕಾಶ. ಅಲ್ಲಿ ರೂಪಭೇದಗಳು ಕಾಣಿಸ್ತಿವೆ. ಅಂದರೆ ಅಲ್ಲಿ ವಾಯು ಇದೆ, ಜಲ ಇದೆ, ಆಕಾಶದಲ್ಲಿ ಪೃಥ್ವಿ ಇದೆ, ತೇಜಸ್ ಇದೆ. ಇವುಗಳೆಲ್ಲವೂ ಆಕಾಶದಲ್ಲೇ ಇದ್ದರೂ ಬೇರೆ ಬೇರೆ ರೂಪವನ್ನು ಹೇಗೆ ಹೊಂದಿದೆಯೋ ಆ ಕಾಲದಲ್ಲಿ ತತ್ತ ಕಾರ್ಯ ನಿರ್ವಾಹಕ್ಕೋಸ್ಕರವಾಗಿ ಋಷಿಯ ರೂಪವನ್ನು ಧರಿಸಿಕೊಂಡು ಪರಮಾತ್ಮ ನೀನು ಅವತಾರ ಮಾಡಿದೆಯಪ್ಪ, ನಿನಗೆ ನಮಸ್ಕಾರ. ಆದರೆ ಏನಾಗಿ ಹೋಗ್ತದೆ? ದೃಷ್ಟಾಂತ ಏನು? ಮೋಡ ಮುಂತಾದ ರೂಪಗಳು. ಆಕಾಶದಲ್ಲಿ ಮೋಡ ಇದೆ, ಆಕಾಶದಲ್ಲಿ ಮನೆ ಇದೆ, ಆಕಾಶದಲ್ಲೇ ಪಕ್ಷಿಗಳಿದ್ದಾವೆ, ಆಕಾಶದಲ್ಲೇ ವಾಯು ಇದೆ, ಆಕಾಶದಲ್ಲಿ ಹೀಗೆಲ್ಲ. ಹಾಗೆ ಪರಮಾತ್ಮನಲ್ಲೇನೆ ಈ ಇಚ್ಛಾದಿಂದ ನರ ಇದ್ದಾನೆ, ನಾರಾಯಣ ಇದ್ದಾನೆ, ಹರಿ ಇದ್ದಾನೆ, ಧರ್ಮನಿದ್ದಾನೆ, ರಾಮನಿದ್ದಾನೆ, ಕೃಷ್ಣನಿದ್ದಾನೆ ಅಂತ ಹೀಗೆ ಇದೆಯಪ್ಪ ಪರಮಾತ್ಮ, ನಿನಗೆ ನಮಸ್ಕಾರ. ಈಗ ಅಂದಾಕ್ಷಣಕ್ಕೆ ಏನರ್ಥ ಆಗ್ತದೆ? ಭಗವಂತನಿಗೂ ಭಗವಂತನಿಗೂ ಭೇದವಿದೆ ಎಂಬ ಅಭಿಪ್ರಾಯ ಬರುವುದಕ್ಕೆ ಅವಕಾಶ ಇದೆ. ಆಗ ಆಚಾರ್ಯರು ಇಲ್ಲ, ಖೇರೂಪಭೇದ ವಾಯುವಾದಿಕ ಅಪರಾಧಿ. ಆಕಾಶದಲ್ಲಿ ರೂಪಭೇದ ಅಪರಾಧಿಗಳಿಗೆ ಉಂಟು. ಆದರೆ ಯಥಾ ಆಕಾಶೇ ವಿಮಾನಾಧಿ ರೂಪಭೇದ ಪ್ರತೀಯತೆ ತಥಾ ಹರೌ ಜಗದಿದಂ ತತ್ಸಮ್ಮತ್ಯ ಪ್ರತೀಯತೆ. ಆಕಾಶದಲ್ಲಿ ಇರುವ ರೂಪಭೇದ ಎಂದರೆ ಅಭ್ರಾದಿಗಳನ್ನು ತಗೊಂಡಾಗ ಭಗವದ್ ರೂಪವನ್ನು ಸ್ವೀಕರಿಸಬಾರದು. ರಾಮಕೃಷ್ಣಾದಿ ರೂಪಗಳು ಪರಮಾತ್ಮನಲ್ಲಿ ಅಭ್ರಾದಿಗಳಂತೆ ಇಲ್ಲ. ಮೋಡಗಳು, ಅಭ್ರ ಅಂದ್ರೆ ಮೋಡ, ಮೋಡಗಳಿದ್ದಂತೆ ಇಲ್ಲ. ಮತ್ತೇನಿದೆ? ಮೋಡಗಳಿದ್ದಂತೆ ಇರುವುದು ಈ ಜಗತ್ತು. ಭಗವಂತ ಆಕಾಶದಂತೆ ಸರ್ವತ್ರ ವ್ಯಾಪ್ತನಿದ್ದಾನೆ. ತನ್ನಲ್ಲಿ ಅನಂತಾನಂತ ಪದಾರ್ಥಗಳನ್ನು ಇರಿಸಿಕೊಂಡಿದ್ದಾನೆ. ಇರಿಸಿಕೊಂಡಾಗ ಆ ಆಕಾರದಲ್ಲಿ ಭಗವಂತ ಕಾಣಿಸ್ತಾನೆ. ಆಗ ಆ ಆಕಾರಗಳೇನಿವೆಯಲ್ಲ ಅವುಗಳೆಲ್ಲ ಪರಮಾತ್ಮನ ರೂಪಗಳೇ. ಆ ರೂಪಗಳು ಪರಮಾತ್ಮನಿಂದ ಭಿನ್ನ. ಈಗ ಒಂದು ಮನುಷ್ಯನ ಆಕಾರ ಇದೆ. ಮನುಷ್ಯನ ಆಕಾರದಲ್ಲಿ ಭಗವಂತನಿರ್ತಾನೆ. ಯಾವ ಆಕಾರ ನಮಗೆ ಕಾಣಿಸ್ತದೋ ಅದು ಭಗವದ್ ಆಕಾರ. ಆ ರೀತಿ ಇದ್ದದ್ರಿಂದಲೇ ಆ ರೀತಿ ಕಾಣಿಸ್ತದೆ. ಆ ರೀತಿ ಕಂಡದ್ದು ಭಗವಂತನದೇ ಒಂದು ಆಕಾರ ಆದಾಗಾಯಿತು. ಭಗವಂತನಿಗೆ ಎರಡು ಆಕಾರ, ಒಂದು ಸ್ವಾತ್ಮಕ ಆಕಾರ, ಇನ್ನೊಂದು ಸ್ವಭಿನ್ನ ಆಕಾರ. ಸ್ವಭಿನ್ನ ಆಕಾರ ನಮಗೆ ಕಾಣಿಸ್ತದೆ, ಸ್ವಾಕಾರ ಕಾಣಿಸೋದು. ಈ ದೃಷ್ಟಾಂತವನ್ನು ಎಲ್ಲಿ ವಿನಿಯೋಗ ಮಾಡಬೇಕು? ಇಡೀ ಜಗತ್ತು ಪರಮಾತ್ಮ ತನ್ನ ಇಚ್ಛೆಯಿಂದ ಸೃಷ್ಟಿಯಾಗುವಂತೆ ಮಾಡಿ ಅಲ್ಲಿ ತನ್ನ ಆಕಾರ ವಿಶೇಷದಿಂದ ಅವುಗಳಿಗೆ ವ್ಯಾಪ್ತನಾಗಿ
ಅವುಗಳಿಗೆ ಒಂದು ಸತ್ತಾಪ್ರದನಾಗಿರ್ತಾನೆ. ಭಗವಂತ ಅಲ್ಲಿ ಇದ್ದರೂ ಕೂಡ ಅಲ್ಲಿ ಕಾಣುವ ರೂಪಭೇದ ಅಭ್ರಾದಿಗಳಂತೆ ಅಂತ ತಿಳ್ಕೊಳ್ಬೇಕು. ಸ್ವಭಿನ್ನ ಅಂದ್ರೆ ಅದು ಪ್ರಾಕೃತನ ಅಪ್ರಾಕೃತನ? ಪ್ರಾಕೃತನ. ಪರಮಾತ್ಮನ ರೂಪ ಎಲ್ಲ ಅಪ್ರಾಕೃತ ಅಲ್ವಾ? ಪರಮಾತ್ಮನ ಎಂಬ ಶಬ್ದಕ್ಕೆ ಎರಡು ಅರ್ಥ. ಪರಮಾತ್ಮನಿಂದ ನಿಯಮ್ಯವಾದದ್ದು ಅಂತ ಒಂದರ್ಥ, ಭಗವಂತ ಆತ್ಮಕವಾದದ್ದು ಅಂತ ಇನ್ನೊಂದು ಅರ್ಥ. ಪರಮಾತ್ಮನೇ ರೂಪ ಆಗಿರ್ತಾನೆ, ಪರಮಾತ್ಮನದೇ ಇನ್ನೊಂದು ರೂಪ. ನಾವು ಪರಮಾತ್ಮನ ರೂಪರೇ, ಭಗವಂತ ರೂಪರೇ, ನಮ್ಮ ಪರಮಾತ್ಮ ಸಂಬಂಧಿಯಾಗಿದ್ದೀವಿ. ನಮ್ಮ ಶರೀರ ನಮ್ಮದೆಲ್ಲವೂ ಭಗವಂತನದೇ. ಏನು ಭಗವಂತನದು ಅಂದರೆ ನಮ್ಮ ಶರೀರ ಪರಮಾತ್ಮನ ಶರೀರ ಅಂದರೆ ಭಗವಂತನಿಗೆ ಎರಡು ಶರೀರ ಆಯ್ತು. ಒಂದು ಶರೀರ ಅಪ್ರಾಕೃತವಾದ ಚಿದಾನಂದ ರೂಪ, ಇನ್ನೊಂದು ಶರೀರ ಈ ಜಗದಾತ್ಮಕ. ಈ ರೀತಿಯಾದ ರೂಪ ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಇಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಲ್ಲಿಗೆ ಪ್ರಥಮಾಧ್ಯಾಯ ಚತುರ್ಥ ಸ್ಕಂದದಲ್ಲಿ ಪರಿಸಮಾಪ್ತವಾಯಿತು. ಎರಡನೇ ಅಧ್ಯಾಯದಿಂದ ಕಥಾ ಭಾಗದಲ್ಲಿ ಮುಖ್ಯವಾದದ್ದು ದಕ್ಷ ಪ್ರಜಾಪತಿಗೂ ನಮ್ಮ ಮಹರುದ್ರ ದೇವರಿಗೂ ಆದಂತಹ ವಿವಾದ, ಒಬ್ರಿಗೊಬ್ರಿಗೂ ನಡೆದಂತಹ ಜಗಳ. ಈ ಜಗಳದ ಅಂಶದಲ್ಲಿ ಆಚಾರ್ಯರು ಹೆಚ್ಚಿನ ನಿರ್ಣಯವನ್ನು ಕೊಡಲಿಲ್ಲ. ಒಂದೇ ಮಾತು ಹೇಳಿಬಿಟ್ರು, ಕಲ್ಯಾದ್ಯಾವೇಶ ಪ್ರಯುಕ್ತವಾಗಿ ಈ ಕ್ರಮದ ದುರ್ಬುದ್ಧಿಗಳು ಬರುತ್ತವೆ, ಅದು ಪ್ರಾರಬ್ಧನೀಯತವಾಗಿ ಉತ್ತರ ಕೊಡೋರಿದ್ದಾರೆ. ಏನು ಉತ್ತರ ಕೊಟ್ಟರು ಮುಂತಾದವನ್ನು ನಾಳಿನ ದಿವಸ ಬೆಳಗ್ಗೆ ತಿಳಿಸ್ಕೊಂಡು ಶ್ರೀಕೃಷ್ಣ.